ಏನಾಗ್ತದ ಇವ 6 ಗುಣಗಳು ತೊಳೆದವ ಮಾತ್ರ ಸಾಧು ಆಗ್ತಾನೆಪ್ಪ ಸಾಧು ಆಗ್ತಾನು ಇರ್ಲಿಕ್ಕ ಅವ ಸಾಧು ಆಗಂಗಿಲ್ಲ ಚಂತಾನ ಸಾಧು ಸಂಜೆ ಮುಂದೆ ಚೋದು ಇವನರ್ಲೆ ಅದಕ್ಕೊಂದು ಮಾತಂದಾರ ಏನಂದಾರಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕೈಯಲ್ಲಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಹೌದು ಸೋದು ಯಾರಿಗನ್ನಲಿ ಸಾಧು ಚೋದು ಎರಡು ನಡುವೆ ಹಿಸಡು ಯಾರಿಗನ್ನಲಿ ಯಾರಿಗೆ ಹಚ್ಚಿರಿ ನೋಡ್ರಿ ಹಿಸ್ರಿ ಆತ ಬಂಗಾರ ಗಿಂಡಿ ಅಂದ್ರೆ ನೀವು ಅನ್ಬೇಡ 11 ವರ್ಷ ಪ್ರಾಯಕ್ಕೆ ಬಂದ ಕುತ್ತಿಳ ಮನೆಯಾಗ ಒಟ್ಟ ದೈವದವ್ರ ದನಿಗೆ ಮಾಡಬೇಡ್ರಿ ನಾವ ಹಾಡಾಗ ಬೇಡಿದಟ್ಟ ರೊಕ್ಕ ಕೊಟ್ಟ ಕರೆಸಿರಿ ನಿಮ್ಮ ಊರಾಗ ರೊಕ್ಕ ಕೊಟ್ಟ ಕರೆಸಿ ನೀವು ದನಿಗೆ ಮಾತ್ರ ಮಾಡಿದಾರ ವಿಷಯ ಮಾತ್ರ ತಿಳಿಯೋದಿಲ್ಲ ಕೇಳಿ ಅದಕ್ಕೆ ಕೈಯ ಮುಗದ ಕೇಳ್ಕೊಳ್ತೀವ ನಿತ್ತ ಮಂದ್ಯಾಗ 12 ವರ್ಷ ತಪ್ಪ ಮುಗಿಸಿ ಮನೆಗೆ ಹೊಳ್ಳೆ ಏನಾತು 11 ವರ್ಷ ಪ್ರಾಯಕ್ಕೆ ಬಂದ ಕುತ್ತಿಳ ಮನೆಯಾಗ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಮನೆಯಾಗ ಅಮ್ಮ ಜಳಕ ಮಾಡತ ಕೂತೇಳಪ್ಪ ಬಚ್ಚಲ ಒಳಗ ಮುಂಜಾನೆ ಎದ್ದ ಸಣ್ಣ ಮಗಳ ಕುಬಸ ತಗದ ಕೇಳ್ರಿ ಕುಬಸ ತಗದ ಇಟ್ಟೇಳಕ್ಕೆ ಗ್ವಾಡಿಯ ಇವತ್ತಪ್ಪ ಮುಗಿಸಿ ಬಂದ ನಿತ್ತ ಭಾಗ ತಪ್ಪ ಮುಗಿಸಿ ಬಂದ ಇವ ಬಾಗಿಲ ಹೊರಗ ನಿಂತಿದ ಇವನ ನೆದರ ಬಿತ್ತು ತಮ್ಮ ಕುಬಸಿ ನಾಮ್ಯಾಗ ಕಾಸ ಮಗಳ ಅನ್ನೋದು ಹೊಳೆಯಲ್ಲೆಲ್ಲೋ ಕಾಸ ಅಪ್ಪಾಗ 12 ವರ್ಷ ತಪ್ಪ ಮಾಡಿದಂಗ ತಿಳಿಬೇಕಾಗಿತ್ತ ಅವಾಗ ಇದೇ ಚಂದ್ರಗುಪ್ತನ ಅರಸನ ನೆದರ ಕುಬಿಸಿನ ಮ್ಯಾಲ ಬೇತು ಏನ್ ಮಾಡ್ತಾನ ಇಂಥ ಯೌವನ ಹುಡುಗಿ ಯಾರು ಅಂದ ಮನೆಯಾಗ ಸತ್ತ ಮಗಳ ಮ್ಯಾಲ ಮನಸ್ಸ ಮಾಡಿ ಮಗಳ ಅನ್ನೋದ ತಿಳಿಯಲಿಲ್ಲ ಮನಸ್ಸ ಮಾತ್ರ ಮಾಡಿದ ಮಗಳ ಎದ್ದ ಕೈಕಾಲ ಬಿದ್ದ ಹೇಳ್ಯಾಳಪ್ಪಾಗ ಅಪ್ಪ ನೀನು 12 ವರ್ಷ ತಪಕ ಹೋದ ಗಳಿಗ್ಯಾಗ ನಾನು ಹೆಣ್ಣ ಮಗಳ ಜನ್ಮ ತಾಳೆ ನೀವು ನಿನ್ನ ಮನೆಯಾಗ ಯಪ್ಪ ನಿನ್ನ ಮನೆಯಾಗ ಎಷ್ಟ ಪರಿ ಹೇಳಿದಾರ ಕರುಣೆಯುಂಗ ಬರಲಿಲ್ಲ ಮಗಳ ಇದ್ರ ನಾಳೆಗೆ ನೋಡಿನಿ ಅಂದ ಮಗಳ ಹಿಂಬಲ ಮಾತ್ರ ಬೆನ್ನ ಹತ್ತಿ ಮಗಳ ಎದ್ದಕ್ಕೆ ಗಾಬರಿಯಾಗಿ ಅಡವಿ ಒಳಗ ಓಡತ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟು ಆದಾಗ ಮಗಳ ಅಡವಿ ಒಳಗ ಸಿಂಧಿ ಗಿಡ ಆಗಿ ನಿತ್ತ ಮ್ಯಾಗ ಇವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ ಕೇಳಿ ಸಿಂಧಿ ಗಿಡದಾಗ ಸಿಂಧಿ ಗಿಡ ಆಗಿ ನಿತ್ತಾಳಂಬುದ ಇವಂಗ ತಿಳಿದ ಏನ್ ಮಾಡ್ತಾನು ಗಿಡ ಆದ್ರೂ ಬಿಡಬಾರ
ಮಾಡಬಾರ್ದಂದು ತನ್ನ ಮನದಾಗ ಒಟ್ಟ ಈಳಿಗಾಗಿ ಬರ್ಬೇಕಂದ ವಿಚಾರ ಮಾಡಿದಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಏನಾತು ಏ ಸಿಂದಿ ಗಿಡಗಿರಿ ಬಿಟ್ಟು ಒಂದೇ ಕ್ಷಣದಾಗ ಸ್ವತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಒಟ್ಟ ಮಗಳ ಅಂದ್ರು ಖಬರ ಉಳಿಯಲಿಲ್ಲಲ್ಲೋ ನಿನಗ ಏ ಈಳಿಗಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಏ ಕಲ್ಲಾಗಿ ಬೀಳ ಅಂದ್ರ ಪಾತಾಳ ಗಂಗ್ಯಾಗ ಈಗ ಸದ್ದ ನೋಡ್ಲಕ್ ಸಿಗ್ತದಪ್ಪ ಶ್ರೀಶೈಲದೊಳಗ ಏಳ ಗಜ ಕಲ್ಲಾಗಿ ಪಾತಾಳ ಗಂಗ್ಯಾಗ ಬಿದ್ದಿದ ಏನಾತ್ರಿ ಏ ಹೋದವ್ರೆಲ್ಲ ಒದ್ದ ಬರ್ತಾರ ಇವ್ರ ಅಪ್ಪಗ ನಮ್ಮ ಯಾರು ಎಬ್ಸ್ಕೊಂಡ್ ತರುವಾರಪ್ಪ ಭೂಮಿ ತಲೆ ಮ್ಯಾಗ ಅವನ ಯಾರು ಎಬ್ಸಿ ತರ್ತೀರಿ ಹೇಳು ಮುಂದಿನ ಸಮಯಾಗ ತಮ್ಮ ಮುಂದಿನ ಸಮಯಾಗ ಏ 12 ವರ್ಷ ತಪ್ಪ ಮಾಡಿದವಂಗ ಎಲ್ಲ ತಿಳಿಬೇಕಾಗಿತ್ತ ತಮ್ಮ ಹೆಂಗ್ರಿ ಅಪ್ಪ ಬಾಳ ದೊಡ್ಡವ ಏ ಅಪ್ಪ ಬಾಳ ದೊಡ್ಡವ ಅಂತ ಹೇಳತ್ತಾನ ಎದರಾಗ ದೊಡ್ಡವ ಕಚ್ಚರ ಕಂಪನಿ ಓ ಎಲ್ಲಿ ದೊಡ್ಡವ ಅಪ್ಪ ದೊಡ್ಡವ ಇದ್ರ ಮಗಳು ಎಂಬುದು ಖಬರ್ ಆಗ್ಬೇಕಲ್ಲ ಅವಂಗ 12 ವರ್ಷ ತಪ್ಪ ಮಾಡಿದ್ದಿ ಸಾಧು ಸಾಧು ಸಾ ಅಂದ್ರ ಏನ ದು ಅಂದ್ರ ಏನ ಏನ್ರಿ ಸಾಧು ಅಂದ್ರ ಇದ್ರ ಅರ್ಥ ಏನ ಏನ್ರಿ ಸಾ ಅಂದ್ರ 6 ಗುಣ 6 ಗುಣ ದು ಅಂದ್ರ ಎಲ್ಲಾ ತೊಳಿ ಎಲ್ಲಾ ತೊಳಿ ಹೆಂಗ ಹೆಂಗ್ರಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನಾಗ್ತದ ಇವ 6 ಗುಣಗಳು ತೊಳೆದವ್ ಮಾತ್ರ ಸಾಧು ಆಗ್ತಾನೆಪ್ಪ ಸಾಧು ಆಗ್ತಾನು ಇರ್ಲಿಕ್ಕ ಅವ ಸಾಧು ಆಗಂಗಿಲ್ಲ ಚಂತಾನ ಸಾಧು ಸಂಜೆ ಮುಂದೆ ಚೋದು ಇವನರ್ಲೆ ಅದಕ್ಕೊಂದು ಮಾತಂದಾರ ಏನಂದಾರಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕೈಯಲ್ಲಿ ಹೊಂಗೋ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಅದು ಸೋದು ಯಾರಿಗನ್ನಲಿ ಸಾಧು ಚೋದು ಎರಡು ನಡುವೆ ಹಿಸಡು ಯಾರಿಗನ್ನಲಿ ಯಾರಿಗೆ ಹಚ್ಚಿರಿ ನೋಡ್ರಿ ಹಿಸ್ರಿ ಆತ ಬಂಗಾರ ಗಿಂಡಿ ಅಂದ್ರೆ ನೀವು ಅನ್ಬೇಡ್ರಿ ಬಂಗಾರ ಗಿಂಡಿ ಅಂದ್ರಲ್ಲ ತಮ್ಮ ಹಂಗ ಅಲ್ಲೋ ಬಸ್ಸು ಹೆಂಗ್ರಿ ಅದಕ್ಕೆ ಹೇಳ್ತಾರು ಹೆಂಗ 12 ವರ್ಷ ತಪ ಮಾಡಿದವಂಗೆ ಹಿಂದಿನ ಮುಂದಿನ ಎಲ್ಲ ತಿಳಿಬೇಕಾಗಿತ್ತು ತಮ್ಮ ಈಗ ರೈತರು ಒಂದ್ ದಗದ ಮಾಡ್ತಾರಪ್ಪ ಏನ್ ಮಾಡ್ತಾರು ಹೊಲದ ಸುತ್ತಮುತ್ತಲೆಲ್ಲ ಬೇಲಿ ಹಚ್ತಾರ ಬೇಲಿ ಹಚ್ತಾರಲ್ಲ ಎದಕ್ಕ ಮಂದಿ ದನಗಳು ಬಂದು ನಮ್ಮ ಹೊಲ ಮೇಯ್ಬಾರ್ದ ಅಂತ ಹೇಳಿ ಬೇಲಿ ಹಚ್ತಾರ ಬೇಲಿ ಹಚ್ತಾರು ಬೇಲಿನ ಎದ್ದು ಹೊಲ ಮೇಯ್ಲಕೈತಂದ್ರ ಹೆಂಗ ಹೊಲ ತಡಿತದ್ರಿ ಅಲ್ಲಂಗ ಅಂತ ಕಂಪನಿ ರೀ ಇವ್ರದ ಇವ್ರು ಹೆಂಗ ನಿತ್ಯಾನಂದ ಮುತ್ಯ ಇದ್ದಂಗ ಇವ್ರು 3 ಮಂದಿ ಹೆಂಗ್ರಿ ಎಲ್ಲ ಮಾಡಿ ನಂದು ಏನೂ ಇಲ್ಲ ಅನ್ನೋದು ಎಲ್ಲ ಮಾಡಿ ಮತ್ತ ನಂದು ಏನು ಮಾಡಿಲ್ಲ ಆದ್ರೂ ಮೊದಲು ಇವನು ತಗೋರಿ ತಮ್ಮ ಶಾನೆ ಬಾಳ್ದಾರಿ ಶಾನೆ ಅದಾರ್ಲೆ ಹೇಳತ್ಯಾರ ಕಲ್ಲಾಗಿ ಬಿದ್ದಿದ್ ಯಾರ್ಯಾರ ಹೋಗಿ ಎಬ್ಸಬೇಕಲ್ಲ ಇವ್ರು ಗಂಡ ಹಾಡವ್ರ ಇವ್ರು ಬರೇ ಗಣಸರಿ ಎಬ್ಸವ್ರ ಅಲ್ರಿ ಏ ತಮ್ಮ ಬರೇ ಹೆಂಗಸರ್ನ ಎಬ್ಸಾರದವ್ರ ಇವ್ರು ಗಣಸರ್ನ ಎಬ್ಸವ್ರ ಇವ್ರು ಗಣಸರಿ ಎಬ್ಸೋದು ಕಡಿಮೆ ಹೆಂಗಸರ್ನ ಎಬ್ಸಾರ ಹೇಳ ಕಲ್ಲ ಎಬ್ಸೇನೆ ತಿರ್ಯಾನ ಹೌದು ಏ ತಮ್ಮ ಹೇಳ್ತಿ ಮತ್ತೆ ಅಲ್ಲಿ ಕಲ್ಲಾಗಿ ಬಿದ್ದಿದ್ದ ಅವ್ನು ಎಬ್ಸಬೇಕಾಗಿತ್ತು ಹೋಗಿ ಸದ್ದ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಚಂದ್ರಗುಪ್ತ ಅರಸ ಬಿದ್ದಾನ್ರಲೇ ಹೋದವ್ರೆಲ್ಲ ವಾದ ಬರ್ಲತ್ತಾರ ಶ್ರೀಶೈಲಕ್ಕೆ ಹೋದವ್ರೆಲ್ಲ ಎಬ್ಸ್ಕೊಂಡು ಯಾರು ತರುವಾರ ಎಬ್ಸಬೇಕಾಗಿತ್ತಲ್ಲ ಈ ಹೆಂಗಸರ್ನ ಜಗ ಎಬ್ಸ್ತದ ನೀ ಹೋಗಿ ಮೊದಲ ಅವ್ನು ಎಬ್ಸ್ಕೊಂಡು ಬರೋ ಹೋಗ ಇವ್ರೇ ಮೊದಲು ಇವ್ರು ಗಂಡ ಹಾಡವ್ರ ಬರೀ ಹೆಂಗಸರ್ನ ಎಬ್ಸಾವ್ರ ಇವ್ರು ಗಂಡಸರ್ನ ಎಬ್ಸಾಗಿಲ್ಲ ಇವ್ರು ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೆಂಗ ಒಂದು ಮಾತು ಹೇಳ್ಯಾನ ನನಗೆ ಏನತ್ತ ಬೆಂಕಿ ಅಂದ್ರು ಒಂದು ಗಂಡ ಇದ್ದಂಗತ್ತಪ್ಪ ಬೆಂಕಿ ಅಂದ್ರು ಸಹಿತ ಒಂದು ಗಂಡ ಇದ್ದಂಗ ಅಂತ ಹೇಳಿ ಹೇಳೇನು ನಿನ್ನ ಬೆಂಕಿ ಗಂಡ ಐತಿ ಖರೆ ನನ್ನ ನೀರಿಗೆ ನಿನ್ನ ಬೆಂಕಿ ಆರ್ಲಾಕ ಬೇಕ ನೀರಿಗೆ ಯಾಕೆ ಆರ್ತತಿ ಅದ ಗಂಡಿದ್ರ ಗಂಡ ಇದ್ದಂದ್ರ ಹಂಗ ಪುಟ್ಟ ಆಗಬೇಕು ಬೂದಿ ಆಗ್ಬಾರ್ದು
ಬೆಂಕಿ ಬೂದಿ ಆಗಬಾರ್ದ ಬೂದಿ ಆಗ್ಬಾರ್ದು ಬೆಂಕಿನ ಉಳಿಬೇಕಲ್ಲ ನೀರಂದ್ರೆ ಹೆಣ್ಣ ಹೆಣ್ಣ ನೀರಿಗೆ ನೀನು ಬೆಂಕಿ ಯಾಕೆ ಆರ್ತತಿ ಓ ಲಕ್ಷ್ಮಣ ಹಾ ಮತ್ತ ಅದು ಒಂದ ಈ ಬೆಂಕಿ ಅಗ್ನಿದೇವ ದೊಡ್ಡವ ಅಂತ ಹೇಳಿದಿ ಹೇಳೇನು ಅಗ್ನಿದೇವ ದೊಡ್ಡವ ಅಂತ ಹೇಳ್ತಿ ಇದ್ರ ಮ್ಯಾಲ ಒಂದು ಮಾತು ಹೇಳ್ತಾರ ಹಂಗ ಪುರೋಹಿತರನ್ನ ಹೋಗಿ ಕೇಳು ಈಗ ಅಗ್ನಿ ಕೊಂಡು ಹುಡಿರ್ತಾರ ಮನಿಯೊಳಗ ಅಗ್ನಿ ಯಜ್ಞ ಹುಡಿರ್ತಾರೋ ಒಂದು ತುಪ್ಪ ಸುರಬೇಕಾದ್ರು ಏನಾಗ್ತದ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಕಂಡಕ್ಟರ್ ಆಮೇಲೆ ಕಂಡಕ್ಟರ್ ಬಂದ ಕಂಡಕ್ಟರ್ ಇದ್ದಾಗ ಜಾತ್ರೆ ಗರ್ದಿ ಆಗೋದಿಲ್ಲ ಜಾತ್ರೆನ ಏನೋ ಹೊತ್ತು ಮುಣಿದಂಗ ಇದ್ರ ಮೆಜಾರಿಟಿ ಹೆಚ್ಚಾಗಂಗ್ ಕಾಣ್ತದ ಮತ್ತ ಅದಕ್ಕೆ ತಮ್ಮ ಇರ್ಲಿ ಏನಾಗ್ತದ ಎಲ್ಲಿಗೆ ಬಂದಿತ್ತಪ್ಪ ವಿಷಯ ಅಂದ್ರೆ ಎಲ್ಲಿಗೆ ಬಂದದ ಈ ಕಂಡಕ್ಟರ್ ನನಗೆ ಹೋತ್ ನೋಡ ಕಂಡಕ್ಟರ್ ಬಂದ್ರಲ್ಲ ಮತ್ತ ಅದಕ್ಕೆ ತಮ್ಮ ಇರ್ಲಿ ಏನೋ ಗುರು ಬಾಳ ದೊಡ್ಡವ ಹೇಳ್ತಾನು ಅಗ್ನಿ ಬಾಳ ದೊಡ್ಡವ ಅಂತ ಹೇಳ್ದ ಹೇಳ್ರಲ್ಲ ಅಗ್ನಿ ಏ ಲಕ್ಷ್ಮಣ ಅಗ್ನಿ ಇರ್ತೈತಿ ಇರ್ತದ ಬರೇ ಒಂದ್ ಅಗ್ನಿ ಒಳಗ ತುಪ್ಪ ಸುರ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಅಂದ್ರ ಗಂಡ ಸ್ವಾಹ ಅಂದ್ರ ಅವ್ನ ಹೆಣ್ತೇಕಿ ಅಲ್ಲೇ ಮಗಳಾಗದ ಮತ್ತ ನಿನ್ನ ನೆತ್ತಿ ಮ್ಯಾಲ ಇದ್ದಕ್ಕೆ ಅದಾಳ ಅಗ್ನಿ ಸ್ವಾಹ ಹೌದೌದ್ರಿ ಸ್ವಾಹ ಅಂದ್ರ ಅಗ್ನಿದೇವನ ಹೆಣ್ತಿ ಮತ್ತ ಮ್ಯಾಲ ನಿನಗ ನಾ ಬೇಕ ಸತಿಯಿಂದ ಸದ್ಗತಿ ಹೌದೌದು ನನಗೊಂದು ಮಾತು ಹೇಳೇನ್ರಿ ಏನತ್ತ ನಮ್ಮ ರಾಮ ಬಾಳ ದೊಡ್ಡವದವನ ಅಲ್ಲ ರಾಮನ ಮಾರಿದ ಯಾಕ ಮಾಡ್ಕೊಂಡ ಹೆಣ್ತೀನಿ ಯಾವಂದ್ರೆ ಮಾತು ಕೇಳಿ ಬಿಟ್ಟು ಕೂತದಿ ಮತ್ತ ರಾಮ ದೊಡ್ಡವ ನೀ ಹೆಂಗ ದೊಡ್ಡವ ತಳ ಹೇಳ್ತೀನಿ ಕೇಳ ನೀನ ರಾಮದೇವನ ಇದು ಅಲ್ಲದ ರಾಮ ಬಾಳ ದೊಡ್ಡವಂತ ಏ ರಾಮನ ಸುದ್ದಿ ತಗದ ಕೊಡುವೆ ಸಲಗರೆ ಊರಾಗ ತಮ್ಮ ತ್ರಿಕಾಲ ಜ್ಞಾನಿ ರಾಮ ಎದ್ದು ಆಗಿನ ಗಳಿಗಾಗ ಇವಂಗಾದ್ರೂ ಹಿಂದಿನ ಮುಂದಿನ ತಿಳಿದಿಲ್ಲ ಆಗಿನ ಕ್ಷಣದಾಗ ಒಂದಾನೊಂದ ಟೈಮ್ದೊಳಗ ರಾಮ ಹಾದ ನಡೆದಿದ್ದ ಏನಾತು ಏ ರಾಮ ಹಾದ ನಡೆದಿದ್ದಪ್ಪ ಒಂದ ಹಾದ ಅದೇ ಹಾದಿಯ ದಂಡಾಗ ಒಬ್ಬ ಅಗಸ ಕೂತಿದ್ದಾವಾಗ ಹಾದಿಯ ದಂಡಾಗ ತಮ್ಮ ಒಬ್ಬ ಅರಿವಿ ತೊಳೆಯೋ ಅಗಸ ಏ ಹಾದಿಯ ದಂಡಗ ಕೂತಿದ್ದಪ್ಪ ಕಟ್ಟಿಯ ಮ್ಯಾಗ ಅಲ್ಲಿ ರಾಮದೇವ ಹಾದ ನಡೆದಿದ ಅದೇ ಹಾದ್ಯಾಗ ರಾಮ ಬರುದ ಮಾತ್ರ ಕಂಡೆ ತಪ್ಪ ಅಗಸನೇ ಅದರಾಗ ಏ ರಾಮ ಬರುದ ನೋಡಿ ಅಗಸ ಒಂದ ಮಾತ ಹೇಳಿ ಏ ಒಂದ ಮಾತು ಅಂದ ನಗಸ ಆಗಿನ ಗಳಿಗಾಗ ಒಟ್ಟು ಕಲಿಬಿಲ್ ತನಗೆ ಮಾಡಬೇಡ್ರಪ್ಪ ನಾವ ಹಾಳಾಗ ಬಿಟ್ಟ ಹೆಣ್ತಿನ ಆಳಲಕ್ಕ ಸೊಟ್ಟ ರಾಮ ಅಲ್ಲೋ ಏ ಮಾತ ಬಿತ್ತ ತಮ್ಮ ರಾಮನ ಕಿವಿಯಾಗ ರಾಮ ಹಿಂದ ಮುಂದ ವಿಚಾರ ಮಾಡ್ಲಿಲ್ಲ ಆಗಿನ ಗಳಿಗಾಗ ತಮ್ಮ ಅವನ ಮಾತು ಕೇಳಿ ಹೆಣ್ತಿನ ಬಿಟ್ಟಾನ ಅವಾಗ ಏ ಅಗಸನ ಮಾತ ಕೇಳಿ ತಮ್ಮ ಮಾಡ್ಕೊಂಡು ಹೆಣ್ತಿನ ಬಿಟ್ಟ ಕೂತ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ ಅವ ದೊಡ್ಡವಿದ್ರ ಯಾಕ ಬಿಟ್ಟನ ಸೀತಾದೇವಿಗ ಇದು ಅಲ್ಲದ ರಾಮಾಯಣಿ ಒಳಗ ಬರದ ಇಟ್ಟಾರೆ ಏನತ್ ಬರ್ದಾರ ಏ 4,12,000 ವರ್ಷ ಇದರಾಗ ರಾಮನ ಕೀತ ಸೀತಾ ದೊಡ್ಡ ಕೆಂತ ಬರದಾರೋ ಹಿಂಗ ತಮ್ಮ ಬೇಕ ಅಂದ್ರ ಓದಿ ನೋಡು ರಾಮಾಯಣಿ ಒಳಗ ಏ ಸೀತಾ ಬಾಳ ಸಣ್ಣಕ್ಕೆಂತ ಭ್ರಮೆ ನಿನಗ ಬಡದತೆ ಏ 7 ವರ್ಷ
ವರ್ಷದ ಕೂಸ ಇದ್ದಳು ಸೀತಾ ತಮ್ಮ 7 ವರ್ಷದ ಕೂಸ ಇದ್ದಳ ಜನಕನ ಮನೆಯಾಗ ಭೂಮಿ ತೂಕದ ಬಾಣ ನಿನ್ನ ಪರಶುರಾಮ ಹೊತ್ತಿದ್ದಾಗ ಏ ಬಾಣ ಹೊತ್ತ ತಿರುಗತ್ತಿದ್ದು ಆಗಿನ ಕ್ಷಣದಾಗ ತಮ್ಮ ಒಂದದಗದ ಆತು ತಮ್ಮ ಆಗಿನ ಗಳಿಗಾಗ ಪರಶುರಾಮ ತಿರುಗಾಡುತ್ತ ಬಂದ ಜನಕನ ಮನೆಯಾಗ ಏ ಬರೇ ಒಂದ ಗಳಿಗೆ ಬಾಣ ಜನಕನ ಮನೆಯೊಳಗೆ ಇಟ್ಟಿದಾಗ ಏನಾತು ಏ ಬಾಣ ಎಟ್ಟ ತಿರುಗಾಡುತ್ತ ಬಂದಾನು ಆಗ 7 ವರ್ಷದ ಕೂಸ ಸೀತಾ ಎದ್ದಳ ಮನೆಯಾಗ 7 ವರ್ಷದ ತಾಯಿ ಸೀತಾ ಬಾಣ ಮಾತ್ರ ಎತ್ತಿಗ ಏನ್ ಮಾಡಿ ಏ ಕುದುರೆ ಮಾಡಿ ಆಡ್ತಿದ್ದಳಪ್ಪ ಹೊರಗ ಅಂಗಳಾಗ ಆಗ ಪರಶುರಾಮ ಹೇಳ್ತಾನಪ್ಪ ಜನಕ ರಾಜಾಗ ಜನಕ ಸಾಧಾರಣ ಅವತಾರ ಅಲ್ಲೋ ನಿನ್ನ ಮನೆಯಾಗ ಹೇಳೋ ನಿನ್ನ ಮನೆಯಾಗ ಏ 7 ವರ್ಷದ ಕೂಸ ಸೀತಾ ಈ ಬಾಣ ನೆಗಿಬೇಳ ಏ ಇದನ್ನ ಮಾತ್ರ ಬಾಣ ನೆಗುವುದೆಲ್ಲೋ ಏನ ಇದನ್ನ ಬಾಣ ಮಾತ್ರ ಪಣಕ ಇಡ ಅಂದು ಆವಾಗ ತಮ್ಮ ಏನಾತ್ರಿ ನಾನೇ ಬರಬಾರ್ದತಿಪ್ಪ ಹುಚ್ಚಪೇಲಿ ನಾನೇ ನಮ್ಮ ಹೆಣ್ಮಕ್ಳವ್ರೊಳಗೆ ಯಾರಿಗೆ ಬಂದಿಲ್ಲ ಏ ಹೆಣ್ಮಕ್ಳೊಳಗೆ ಯಾರಿಗೆ ಬಂದೈತಿ ನಿಮ್ಮ ಒಳಗೆ ಮಾತ್ರ ಬಂದದ ನೋಡ ಓ ಯಾರ್ಯಾರಿಗೆ ಬಂದದ 10 ತಲೆ ರಾವಣ ನಾ ಅಂದ ನರಕ ಪ್ರಾಪ್ತಿ ಆಗ್ಯದ ಹೌದೌದ್ರಿ 6 ಕೋಟಿ ಇದ್ದದ ಹೋಗಿ 6 ಕೋಟಿ ಆಗ್ಯದ ಓ ತಮ್ಮ ಇವ್ರು ರಾವಣಗ ನಿನ್ನ ರಾವಣಗ ನಾನೇ ಬಂದ ಹೋಗ್ಯದ ಹೋಗ್ಯದ ನಾ ಅಂದನ ನರಕ ಪ್ರಾಪ್ತಿ ಆಗೈತಿ ತಮ್ಮ ಇದು ಲಂಕಾ ಮೊದಲ ರಾವಣಂದ ಅಲ್ಲ ಯಾರಿಂದ ಬೇಕಂದ್ರ ರಾಮಾಯಣಿ ಓದ ಪಕ್ಕ ಸಂಪೂರ್ಣ ನಮ್ಮದು ಹೆಂಗ್ರಿ ರಾಮಾಯಣಿ ಒಳಗ ರಾಮಾಯಣಿ ಬಹಳ ಅದಾವ ತಮ್ಮ ಹೆಂಗದಾವು ಜೈನ ರಾಮಾಯಣಿ ತುಳಸಿ ರಾಮಾಯಣಿ ಸಂಪೂರ್ಣ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಸಂಪೂರ್ಣ ರಾಮಾಯಣಿ ಆನಂದ ರಾಮಾಯಣಿ ಹಿಂಗ ಬಹಳ ಅದಾವ ರಾಮಾಯಣಿಗಳು ಏ ರಾಮಾಯಣಿಗಳು ಬಹಳ ಅದಾವ ಅದ್ರೊಳಗ ಯಾವ ರಾಮಾಯಣಿ ಒಳಗ ನೀ ಯಾವ್ದು ವಿಷಯ ಸಿಕ್ಕದು ಗೊತ್ತಿಲ್ಲ ತಮ್ಮ ಹೌದು ಹುಲಿ ಕಾಲು ಬೀಳ್ತಾನ ಏನು ಮಾಡಂಗಿಲ್ಲ ನಾವು ಇರ್ಲಿ ಅವಂದು ಬೇಕು ಅವನ ಕಡೆ ಲಕ್ಷ ಕೊಡ್ಬೇಡ್ರಿ ತಮ್ಮ ಈಗ ಏನಾತ್ರಿ ಅವಂಗ ಒಳಗೆ ಸರಾಯಿ ಬಾಟ್ಲಿ ಹೊಕ್ಕಳದ ಅವತಾರ ಬ್ಯಾರಿನ ಐತಿ ಅದು ಏನು ಮಾಡ್ತಿತ್ತ ಈ ಕಾಕನ ಮ್ಯಾಗಿನ ಒಂದು ದೃಷ್ಟಾಂತ ನೆನಪಾಗ್ಯದ ಹೆಂಗ ಇಬ್ಬರು ದೋಸ್ತರು ಇದ್ರತ್ರಿಪ್ಪ ಏನಾತ್ರಿ ಇಬ್ಬರು ದೋಸ್ತರು ಇದ್ರತ್ತ ಇದ್ದಾಗ ಮತ್ತ ಒಬ್ಬ ದೋಸ್ತ ಹೆಂಗ ಕಾಕನಗತ್ಲೆ ಡ್ರಿಂಕ್ ಮಾಡ್ತಿದ್ದತ್ತ ಒಬ್ಬ ದೋಸ್ತ ಸಂಬಾಯ್ತ ಹೆಂಗ್ರಿ ಅದಕ್ಕೆ ತಮ್ಮ ನಿಂದೇನಾತಪ್ಪ ರಾಮ ಬಹಳ ದೊಡ್ಡವ ರಾಮಂದಿ ಯಾರಾದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟು ಕೂತ ನಿನ್ನ ರಾಮ ನೀ ಹೆಂಗ ದೊಡ್ಡವ ಹಿಂದಿನ ಮುಂದಿನ ಎಲ್ಲ ತಿಳಿಬೇಕಾಗಿತ್ತು ತಿಳಿಬೇಕಲ್ಲ ಯಾಕೆ ತಿಳಿಲಿ